ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬೆಳಗ್ಗೆ ಸಂಬರ್ಗಿಯವರು CCB ಕಚೇರಿಗೆ ಹೋಗುವಂಥ ಮೊದಲು ನಮ್ಮ ಜೊತೆಗೆ ಮಾತಾಡಿದ್ರು. ಆವಾಗ ಅವರು ನನಗೆ ಹೇಳಿದ್ದೇನು ಅಂತಂದರೆ, CCBಯ ವಿಚಾರಣೆಯನ್ನು ಮುಗಿಸ್ಕೊಂಡು ನೇರವಾಗಿ ನಾನು TV9 ಸ್ಟುಡಿಯೋಕ್ಕೆ ಬರ್ತೀನಿ, ಪ್ರಾಮಿಸ್ ಅನ್ನುವಂಥ ಮಾತು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತಿನ ಈ ಚರ್ಚೆಗಳು ಏನೇನು ಆಗ್ತಾ ಇದೆಯಲ್ಲ, ಅಂದರೆ ಈ ಚಂದನವನದ ನಂಟೇನಿದೆ, ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಈ ವಾಗ್ಯುದ್ಧಗಳೇನು ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಂಜನಾ ವಾರ ಬಗ್ಗೆ, ಸಂಜನಾ ಇವ್ರ ಬಗ್ಗೆ ಮಾತಾಡಿದ ರೀತಿ ಬಗ್ಗೆ, ಇವ್ರು ಕೊಟ್ಟಂಥ ದಾಖಲೆಗಳ ಬಗ್ಗೆ ಎಲ್ಲ ಸಂಗತಿಗಳನ್ನು ಮಾತಾಡಲಿಕ್ಕೆ ಸ್ವತಃ ಪ್ರಶಾಂತ್ ಸಂಬರ್ಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇದೇ ಈಗಿನ ವಿಶೇಷ ಕಾರ್ಯಕ್ರಮ, ಪ್ರಶಾಂತ್ ಸಂಬರ್ಗಿ ಅವರ ಜೊತೆಗಿನ ಚರ್ಚೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಪ್ರಶಾಂತ್ ಸುದ್ದಿಲಿರ್ತಾರೆ, ಸುದ್ದಿಲಿರೋದೇನು ಹೊಸದೇನೂ ಅಲ್ಲ. ಒಂದು ಲೆಕ್ಕದಲ್ಲಿ ಪ್ರಶಾಂತ್ ಅವರಿಗೆ ಸುದ್ದಿಗಳು ಹುಡುಕೊಂಬರ್ತವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಪ್ರಶಾಂತ್ ತಾವೇ ಹುಡುಕೊಂಡೋಗಿ ಇಲ್ಲಿ ಸಲ್ಲದ ವಿಚಾರಗಳು ಮೈಮೇಲೆ ಹೇಳ್ಕೊಂಡು ಸುದ್ದಿ ಆಗಿಬಿಡ್ತಾರೆ. ಸೊ ಇವತ್ತು ನೀವು ಗಮನ ಸೆಳೆದಂಥ 3 ಅಂಶಗಳೇನು ಅಂತಂದರೆ, ಹಾಕದಂಥ 3 ಬಾಂಬ್ಗಳು. ಸೊ ಇದ್ರ ಬಗ್ಗೆ ಮೊದಲ ತಮ್ಮ ಅಭಿಪ್ರಾಯ ಸರ್. ನಾನು ಸುದ್ದಿಯಲ್ಲಿ ಇರ್ತೇನೆ ಅನ್ನೋದು ತಪ್ಪು. 2018ರಲ್ಲಿ ಅರ್ಜುನ್ ಸರ್ಜಾ ಅವ್ರ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಸಮರ್ಥನೆ ಅವ್ರೇನಿತ್ತು ಅದನ್ನ ಬಗ್ಗೆ ನಾನು ಫೈಟ್ ಮಾಡೋಕ್ಕೆ ಬಂದೆ. ಯಾಕಂದರೆ ಅರ್ಜುನ್ ಸರ್ಜಾ ನನ್ನ ಆತ್ಮೀಯ ಗೆಳೆಯರು. ಅವರು ಅದೊಂದು ಬಿಟ್ಟರೆ 2018 ಬಿಟ್ಟರೆ 2 ವರ್ಷ ನಾನು ಯಾವ TV ಮಾಧ್ಯಮದಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಪ್ರಶಾಂತ್ ಅಂದ್ರೆ ಏನಾಗುತ್ತೆ ಅಂದರೆ, ಕೆಲ ನಟರು ವರ್ಷಕ್ಕೊಂದು ಮಾತ್ರ ಸಿನಿಮಾ ಮಾಡ್ತಾರೆ, ಕೆಲ ನಟರು 5 ವರ್ಷಕ್ಕೊಂದ್ಸರಿ ಮಾತ್ರ ಸಿನಿಮಾ ಮಾಡ್ತಾರೆ. ಸಾಕು ಅವ್ರಿಗೆ ಬೇಕಾದಷ್ಟು ಜನಪ್ರಿಯತೆ ಬಂದ್ಬಿಡುತ್ತೆ. ಈಗ ಈ 2 ಸಂಗತಿಗಳು ಸಾಕು ಪ್ರಶಾಂತ್ ಸಂಬರ್ಗಿ ಬಗ್ಗೆ. ಯಾಕಂದ್ರೆ ಬಹಳ ಜನ ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಏನಂತೀರಿ? ಯಾವಾಗ ಸತ್ಯದ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಒಂದು ನೇರವಾದ ಒಂದು ಫೋಕಸ್ಡ್ ಐಟಮ್ ಇರುತ್ತೆ, ಆವಾಗ ಜನರು ದೇರ್ ಇಸ್ ಸಮಥಿಂಗ್ ಇನ್ ದಿಸ್ ಪರ್ಸನ್, ಹೀ ಸ್ಪೀಕ್ಸ್ ಫ್ರಮ್ ಹಿಸ್ ಹಾರ್ಟ್ ಅಂತ ಒಂದು ಹೇಳ್ತಾರೆ. ಸೊ ಇವತ್ತಿನ ನಂದು ಏನಿದು, ನಾನು ಈ ಸ್ಯಾಂಡಲ್ವುಡ್ ಡ್ರಗ್ ಯಾಕೆ ಬಂದೆ ಅಂತ ಹೇಳಿದ್ರೆ, ಚಿರಂಜೀವಿ ಸರ್ಜಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ಯಾರೋ ಒಬ್ರು ಬಂದ್ಬಿಟ್ಟು ಡ್ರಗ್ಸಿಂದ ಆಗಿದೆ ಅಂತ ಹೇಳಿದ್ದಕ್ಕೆ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋದಾಗ ಬಾಯಲ್ಲಿ ಮೈಕ್ ಇಟ್ಟಾಗ, ಅಯ್ಯೋ ಆತ ಅದ್ರಲ್ಲಿ ಸಾಯ್ಲಿಲ್ಲ, ಬೇರೆಯವರೆಲ್ಲ ಇದ್ದಾರೆ ಅಂತ ಹೇಳಿದ್ಕೆ ಇನ್ಯಾರಿದ್ದಾರೆ ಹೇಳಿ ಸ್ವಾಮಿ ಅಂತ ಹೇಳಿ ನಾನು ಒಂದೊಂದೇ ಗುಟ್ಟುಗಳನ್ನು ಬಿಟ್ಕೊಂಡು ಹೋಗಿ 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 ಈ ಹಂತಕ್ಕೆ 16 ದಿನಕ್ಕೆ ನನ್ನನ್ನು CCB ಅವ್ರು ಕರೆಯೋ ಲೆವೆಲ್ಗೆ ತಂದಿಟ್ರು. ಜನ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಗೊತ್ತಿತ್ತು, ಡ್ಯೂ ಟು ಸಮ್ ಆಫ್ ದಿ ಇನ್ಫಾರ್ಮೆನ್ಸ್ ಐ ಹ್ಯಾಡ್ ಅಬೌಟ್ ಹರ್. ನಾನು ಡಿಫಾಮೇಷನ್ ಬರಬಾರ್ದು ಅಂತ ಪರ್ಪಸ್ ಆಗಿ ಗಂಡ ಹೆಂಡತಿ ಪಿಕ್ಚರ್ ಮಾಡಿದ್ದಾರೆ, ಒಂದೇ ಪಿಕ್ಚರ್ ಮಾಡಿದ್ದಾರೆ ಅಂತ ನಾನು ಮಾಧ್ಯಮಕ್ಕೆ ಕ್ಲೂ ಕೊಟ್ಟಂಗೂ ಆಯಿತು. ಆಮೇಲೆ ಇನ್ಫಾರ್ಮೇಷನು ಅರ್ಧಂಬರ್ಧ. ಇಟ್ ಶುಡ್ ನಾಟ್ ಅಟ್ರಾಕ್ಟ್ ಬೋತ್ ಡಿಫಾಮೇಷನ್ ಆ್ಯಂಡ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಆ ಟೆಕ್ನಾಲಜಿಯಲ್ಲಿ ಅದು ನಾನು ಆ ಥಾಟಲ್ಲಿ ಪರ್ಪಸ್ ಆಗಿ ರವಿ ಶ್ರೀವಾಸ್ತವ್ ಪಿಕ್ಚರ್ ಅವ್ರು ಒಂದೇ ಪಿಕ್ಚರ್ ಮಾಡಿರ್ಬೇಕೇನೋ ಅಂತ. ಅಂದರೆ ರವಿ ಶ್ರೀವಾಸ್ತವ್ ಪಿಕ್ಚರ್ ತುಂಬ ಮಾಡಿದ್ದಾರೆ, ಗಂಡ ಹೆಂಡತಿ ಅಂತ ಹೆಸರು ಹೇಳ್ಬಿಟ್ಟಿದ್ದೀನಿ, ಆದರೆ ಒಂದೇ ಪಿಕ್ಚರ್ ಮಾಡಿದ್ದಾರೆ ಅವರು. ಆ ಒಂದೇ ಪಿಕ್ಚರ್ ಮಾಡಿರೋಣ ಅಂತ ಹಿಡ್ಕೊಂಡು ನಾನು 50 ಪಿಕ್ಚರ್ ಮಾಡಿದ್ದೀನಿ ಹಾಗೆ ಹೀಗೆ ಅಂದ್ಕೊಂಡು ಅವರು ಕುಂಬಳಕಾಯಲ್ಲ ಹೆಗಲ್ ಮುಟ್ಟು ನೋಡ್ಕೊಂಡ ಅಂತ ಹೇಳಿ ಬಂದು ವಟ 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 ವಟ. ನಂಗೆ ಅದೇ ಬೇಕಾಗಿತ್ತು. ಐ ವಾಂಟೆಡ್ ಹರ್ ಟು ಲೂಸ್ ಹರ್ ಎಂಟೈರ್ ಕಂಪೋಸ್. ಐ ವಾಂಟೆಡ್ ಹರ್. ಇಟ್ ವಾಸ್ ಮೈ ಸ್ಟ್ರಾಟಜಿ ಆ್ಯಂಡ್ ಥಿಂಕಿಂಗ್ ಟು ಇನ್ಸ್ಟಿಗೇಟ್ ಹರ್. ಏನು ಆಕೆ ಟೆಂಪರ್ಮೆಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿ? ಇಲ್ಲ, ಅದು ಯಾರು ಗಿಲ್ಟಿ ಇರ್ತಾರಲ್ಲ ಅವರು ಕಂಪೋಸ್ ಬೇಕು ಕಳ್ಕೊತಾರೆ, ವರ್ಡ್ಸ್ ಬರಲ್ಲ. ಸತ್ಯಕ್ಕೆ ಮೆಂಟಾಲಿಟಿ ಬೇರೆ ಇರುತ್ತೆ, ಸೈಕಾಲಜಿ. ಒಂದು ಸ್ಮಾಲ್ ಚಿಕ್ಕ ಕತೆ ಹೇಳ್ತೀನಿ. ಯಾವುದೋ ಒಂದು ವಾದ ನಡೀತಾ ಇರುತ್ತಂತೆ ಋಷಿಗಳು, ನಾನು ಅದನ್ನ ದೊಡ್ಡದು ಹೇಳಲ್ಲ. ಯಾರಿಗೆ ಕೋಪ ಬರುತ್ತೋ ಬರಲ್ಲ ಅಂತ ಹೇಳೋದಕ್ಕೆ ಒಂದು ಹೂನಾರ್ ಹಾಕಿರ್ತಾರಂತೆ. ಯಾರು ಬೇಗ ಒಣಗೋಗುತ್ತೋ ಅವನು ಸೋತ, ಅವನದು ಇನ್ಫಾರ್ಮೇಷನ್ ಇಲ್ಲ ಅಂತ. ಯಾಕಂದ್ರೆ ಹೀಟ್ ಜನರೇಟ್ ಆಗುತ್ತೆ, ಹೂನಾರ ಒಣಗೋಗುತ್ತೆ. ಯಾರು ತಂಪಿಗೆ ಕೂಲಾಗಿರ್ತಾನೋ, ಹೂ ಹಾಗೆ ಅರಳ್ಕೊಂಡಿರುತ್ತೋ ಆತ ಬುದ್ಧಿವಂತ, ತಿಳ್ಕೊಂಡಿದ್ದಾನೆ, ಸತ್ಯವಂತ ಅಂತ ಒಂದು ಕತೆ ಇದೆ, ಗಾದೆ ಇದೆ. ಅದು ತುಂಬ ವಿಸ್ತೃತವಾದ ಕತೆ, ಈಗ ಬೇಡ ಅದು. ಇನ್ನೊಂದ್ಸಲಿ ನಾನೆಲ್ಲ ಹುಡುಗರು ಹೇಳ್ತಾ ಇದ್ದೀನಿ. ನೀವು ಹೇಳಿದ ಎಕ್ಸಾಂಪಲ್ ಚೆನ್ನಾಗಿದೆ. ಬೇಕಾದಾಗ ನೀವು ಜಾಸ್ತಿ ಹೀಟ್ ಆಗಿ ಅವರು ಫುಲ್ ಹೀಟ್ ಮಾಡಿ ನೀವು ತಣ್ಣ ಕೂತ್ಕೊಂಡ್ಬಿಟ್ರೆ ಗತಿ ಏನು? See, until unless you understand PR, until unless you understand media and the words you use, you will not be able to extract things. ನನ್ನ MBAಗಳಲ್ಲಿ ನಾನು ಇದನ್ನು ವ್ಯಾಸಂಗ ಮಾಡಿದ್ದೇನೆ. ನಾನು ಹಲವು ವರ್ಷ ಒಂದು ದೊಡ್ಡ ಉದ್ಯಮಿಗೆ PR ಆಗಿತ್ತು. ನನ್ನ ಗೂಗಲ್ ಸರ್ಚ್ನ ನೀವು ಮಾಡಿ ನೋಡಿದ್ರೆ ರಿಲಯನ್ಸಲ್ಲಿ ತಾವು ಅದನ್ನು ಗೂಗಲ್ ಸರ್ಚ್ ಮಾಡೋದು ಸಿಗುತ್ತೆ. ಎಂಥ ಫೈರ್ ಫೈಟಿಂಗ್ ಇಶ್ಯೂಸನ್ನು ನಾನು ಪಬ್ಲಿಕ್ ಮುಂದೆ ಫೇಸ್ ಮಾಡಿದ್ದೀನಿ ಆಸ್ ಅ ಕಾರ್ಪೊರೇಟ್ ವರ್ಲ್ಡ್. ಓಕೆ, allegations that we were doing illegal things I have cleared. I'm not about this country. ಕಾರ್ಪೊರೇಟ್ ಜಗತ್ತಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೋ ಮಾತಾಡುವಂಥದ್ದು, ಯಾರೋ ಮೈಮೇಲೆ ಹೇಳ್ಕೊಳ್ಳುವಂಥದ್ದು ಅಥವಾ ಲೀಗಲಿ ಹೋರಾಟ ಮಾಡುವಂಥದ್ದು ಅದು ಬೇರೆ ಆಗುತ್ತೆ ಪ್ರಶಾಂತ್. ಆದರೆ ನೀವೀಗ ಹೊರಟಿರುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ನಂಬರ್ 1, ಯಾಕಂದರೆ
ಯಾರ್ಯಾರನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀರಿ ನೀವು? ಗೊತ್ತಿದ್ದೋ ಗೊತ್ತಿಲ್ದೇನೇನೋ ಗೊತ್ತಿದೆಯಾ? ದೇಶ ಸೇವೆಯಲ್ಲಿ ದೇಶಭಕ್ತಿಯಲ್ಲಿ ಇವೆಲ್ಲ ಏನೂ ಇಲ್ಲ ಸರ್. ನಾವು ಸಾಯಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಸೈನಿಕರು ಒಂದು ಯುದ್ಧ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಮತ್ತು ಚೈನಾ ಬಾರ್ಡ್ರಲ್ಲಿ. ಅವರೇನು ನಾನು ಬದುಕೊಂಡು ಬರ್ತೀನಿ ಅಂತ ಹೋಗಿರ್ತಾರ? ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನಾನು ಇವತ್ತು ಮನೆಗೆ ಮುಟ್ತೀನಿ ಅನ್ನೋ ಒಂದು ಡೌಟಲ್ಲಿ ಇರ್ತಾರೆ. ಅಲ್ಲಿ ಆ ದೇಶ ಸೇವೆ ಮಾಡ್ತಾನೆ, ಸೈನಿಕ ಹೋಗ್ತಾನೆ ಅಂದರೆ ನಾವು ಇಲ್ಲಿ ಒಂದು ಕ್ಲೀನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೆರರಿಸಮ್ ಆಫ್ ಡ್ರಗ್, ದಿಸ್ ಟೆರರಿಸಮ್ ಆಫ್ ನ್ಯಾಕ್ರೋ ಟೆರರಿಸಮ್. ಇದೊಂದು ಟೆರರಿಸಮೇ. ಐ ಆಮ್ ಫೈಟಿಂಗ್ ದೆಮ್, ದಟ್ಸ್ ಇಟ್. I want to create awareness among young youth that they can be informers to the police to nab terrorism. This is a form of terrorism. This is a form of terrorism. Drug peddling is a form of terrorism. ನಮ್ಮ ದುಡ್ಡು ಯಾಲ್ಲೇ ದಾಖಲೆ ಬರ್ದೇನೆ ಹವಾಲ ಮಾರ್ಗವಾಗಿ ದುಬೈಗೆ ಹೋಗುತ್ತೆ, ದುಬೈಯಿಂದ ಪರ್ಚೇಸ್ ಆಗಿ ಕರಾಚಿಗೆ ಬಂದು ಮತ್ತೆ ಪಂಜಾಬ್ ಒಳಗೆ ಬರುತ್ತೆ. ನೀವು ಯಾವುದಾದ್ರು ಇಂಟರ್ನೆಟ್ ತೆಗೆದು ನೋಡಿ, ಯಾವುದಾದ್ರು ಬುಕ್ಸ್ ತೆಗೆದು ನೋಡಿ, ಅದನ್ನು DK ಲಿಂಕ್ ಅಂತಲೇ ಕರೀತಾರೆ. ನಾನು DK ಲಿಂಕ್ ಅಂತ ಹೇಳಿದ ತಕ್ಷಣ ಮತ್ತೆ DK ಅಂತ ತರ್ತಾ ಇದ್ದೀರಲ್ರಿ ಅಂತ ಹೇಳಿದ್ರು. ಇಲ್ಲ, ಅದು ದುಬೈ ಫಂಡಿಂಗ್ ಕರಾಚಿ ಡಿಸ್ಟ್ರಿಬ್ಯೂಷನ್ ರೀ, DK ಅಲ್ಲ ಅಂತ ಹೇಳಿದೆ. ನೀವೆಲ್ಲ ರಾಜಕೀಯ ಮಾತಾಡ್ತೀರಾ ಅಂತ ಹೇಳ್ತಾರೆ. ಸೊ ಹಾಗೆ ಅದ್ರ ಬಗ್ಗೆ ಆಲ್ NIA raw documents available in public domain speak of this DK link. Okay. The DK link very clearly says casinos are the funders for drug purchase. Okay. Drug purchased across global Scandinavian, Russian countries from Dubai market, supplied via Afghanistan into Pakistan, Pakistan to Punjab, ನಮ್ಮ ಬಾರ್ಡರ್ಗಳನ್ನು ದಾಟ್ಕೊಂಡು ಬರುತ್ತೆ. ಫಸ್ಟ್ ರಾಜ್ಯನೇ ಪಂಜಾಬ್ ಆದ್ರಿಂದ ಅದು ಈಗ ಹೊಟ್ಟೋಗಿದೆ. ಉಡ್ತಾ ಪಂಜಾಬು, ಯುವಜನತೆ ಇಲ್ಲ ಅಲ್ಲಿ, ಅದೆಲ್ಲ ಆಗೋಗಿದೆ. ಕರ್ನಾಟಕ ಆಗಬಾರ್ದು ಅಷ್ಟೇ. ಅದು ಏನೀಗ ವಾರ್ ಆನ್ ಡ್ರಗ್ಸ್ ಅಂತ ಬೊಮ್ಮಾಯಿ ಸರ್ ಹೇಳ್ತಾರಲ್ಲ, ಆ ವಾರ್ ಆನ್ ಡ್ರಗ್ಸ್ ನಾನೊಬ್ಬ ಸೈನಿಕ. ಸೊ ಯಾರನ್ನ ಹೇಳ್ಕೊಂಡಿದ್ದೀನಲ್ಲ, ಆ ಸೈನಿಕನ ಹುತಾತ್ಮ ಹೇಗಾಗ್ತಾನೋ ನಾನು ಹುತಾತ್ಮ ಪ್ರಕಾರ. ಹಾಗಾದ್ರೆ ಇಲ್ಲಿ ಟೆರರಿಸಮ್ ನಂಟು ಇರುತ್ತೆ, ಜಿಹಾದ್ ನಂಟು ಇರುತ್ತೆ, ಎಲ್ಲ ನಂಟುಗಳು ಸೇರ್ಕೊಂಡ್ಬಿಟ್ಟಿವೆ. ಹಾಗಾದ್ರೆ ಜಿಹಾದ್ ನಂಟು ಬಗ್ಗೆ ನಾನು ಹಲವು ಉಲ್ಲೇಖಗಳು ಮಾಡ್ತೇನೆ. ನೀವು ಸಂಜನಾ ಬಾಯ್ ಫ್ರೆಂಡ್ ನೋಡಿ, ಆಮೇಲೆ ರಾಗಿಣಿ ಅವರ ಹಳೆ ಬಾಯ್ ಫ್ರೆಂಡ್ ನೋಡಿ. ಎಲ್ಲ ಒಂದು ಟೆರರಿಸಮ್ ಅಥವಾ ನಾವು ಏನು ಈಗ DJ ಹಳ್ಳಿ ಮತ್ತು KJ ಹಳ್ಳಿಯಲ್ಲಿ ಲ್ಯಾಂಡ್ ಜಿಹಾದ್ ಬಗ್ಗೆ ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಅದರ ಬಗ್ಗೆ ನಿಮಗೆ ಪ್ರಸ್ತಾಪ ಮಾಡಿದ್ದಾರೆ, ಮಾಧ್ಯಮಗಳು ಬಂದಿದೆ. ಯಾರಾದರೂ ಹಿಂದೂಗಳು ಮನೆ ಮಾರ್ತಾ ಇದ್ರೆ ಫಸ್ಟು ಮುಸಲ್ಮಾನ ಹೋಗಿ ತಗೊಳ್ತಾನೆ ಅನ್ನೋದನ್ನೊಂದು ರಿಪೋರ್ಟ್ ಕಮಿಟಿ ಕೊಟ್ಟಿದೆ. ಸಿರ್ಸಿ ಕಡೆ ಮತ್ತು ಕಾಸರಗೋಡು ಕಡೆಗೆ ಅನೇಕ ಹಿಂದೂ ಫ್ಯಾಮಿಲಿಗಳು ಪಲಾಯನ ಮಾಡಿದೆ. ಅದು ಈ ವೇದಿಕೆಯಲ್ಲ ಮಾತಾಡೋಕ್ಕೆ, ಬಟ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಳೆ ಹಾಕಿದ್ದೇನೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ದ ಜನರಲ್ ಪಬ್ಲಿಕ್ ಇಸ್ ಅವೇರ್, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ. ಬಟ್ ದಿಸ್ ಇಸ್ ನಾಟ್ ದ ಫೋರಮ್. ಐ ಹ್ಯಾವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಟು ಸಬ್ಜೆಕ್ಟ್ ವಿಚ್ ಹ್ಯಾವ್ ಡಗ್ ಡೀಪ್. ಏನು ಮಾಡ್ತೀರಿ 4 ಗಂಟೆ ಬೆಳಿಗ್ಗೆ ಎದ್ದು? ಇಂಟರ್ನೆಟ್ಟು, ಪುಸ್ತಕ ಇದೇ ಮಾಡಬೇಕಲ್ಲ 4 ಗಂಟೆಯಿಂದ 6 ಗಂಟೆವರೆಗೂ. ನಿಜ. ಫೋನ್ ಬರಲ್ಲ, ಏನಿಲ್ಲ. ನಿಜ. ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಯು ವಿಲ್ ಹ್ಯಾವ್. ನಿಜ ನಿಜ. ಒಂದು ಸಂಗತಿ ಹೇಳಬೇಕು, ನಾನು ಈ ಹೋರಾಟನ ಎಲ್ಲ ಪಕ್ಷಗಳಿಗೆ ತಿಳಿಸ್ಬೇಕು ಅಂದು ನಾನು ದೇವೇಗೌಡರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೊಬ್ಬರು ಥ್ರೂ MLA ಥ್ರೂ ನನ್ನ ರೀಚ್ ಮಾಡಿದೆ. ಅಲ್ಲ, ಈ ಒಂದು ಮಾತಿದೆ ಏನು ಅಂದರೆ ಸ್ವತಃ ದೇವೇಗೌಡರಿಂದನೇ ಬುಲಾವ್ ಬಂತು ಅನ್ನೋದನ್ನು ಕೂಡ ಇಲ್ಲ, ನಾನೇ ಹಾಗೆ ತಿಳಿಸಿದ್ದು. ಹಿಂಗೆ ಸರ್ ಹೋರಾಟ ಮಾಡ್ತಾ ನಿಮ್ಮ ಆಶೀರ್ವಾದ ಬೇಕು ಅಂತ. ಅವರು ದಯವಿಟ್ಟು ಬರಬೇಕು ಹುಡುಗ ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ಯಾವಾಗ ಭೇಟಿ ಮಾಡ್ತಾ ಇದ್ದೀರಾ ಅವ್ರನ್ನ? ಇವತ್ತು ನಾಳೆ ಖಂಡಿತ ಭೇಟಿ ಮಾಡ್ತಾ ಇದ್ದೀನಿ. ಅವ್ರ ಮಾರ್ಗದರ್ಶನ ತೊಗೊತಾ ಇದ್ದೀನಿ. ಅವರಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನಾನು ತೊಗೊತಾ ಇದ್ದೀನಿ. ನನ್ನನ್ನು ಈ BJP ಗುಲಾಮ, BJP ವಕ್ತಾರ, BJP ಅಂತೇನು ಹೇಳ್ತಾ ಇದ್ದಾರಲ್ಲ, ಅದನ್ನೂ ನಾನು ಮಾಡ್ತೇನೆ. ಕಾಂಗ್ರೆಸ್ ಸಿದ್ದರಾಮಯ್ಯವ್ರನ್ನೂ ಭೇಟಿ ಆಗ್ತೇನೆ. ಇದು ನಮ್ಮ ಪಕ್ಷದ ಒಂದು ಹೋರಾಟ ಅಲ್ಲ ಸರ್, ಇದು ಕರ್ನಾಟಕದ ಹೋರಾಟ. ಮುಖ್ಯಮಂತ್ರಿಯವ್ರನ್ನೂ ಮೀಟ್ ಮಾಡ್ತೀನಿ ಸರ್. ಇಟ್ ಶುಡ್ ಬಿ ಅ ಕಲೆಕ್ಟಿವ್ ಫೈಟ್ ಟು ಎಲಿಮಿನೇಟ್ ಡ್ರಗ್ಸ್ ಇನ್ ಕರ್ನಾಟಕ. ಓಕೆ, ಇದು ಯಾವುದು ಒಂದೇ ಪಕ್ಷ ಮಾಡಬೇಕು ಅಲ್ಲ, ಬರೀ ದೇವೇಗೌಡರ ಕಡೆಯಿಂದ ಮಾತ್ರ ಬಲಾವ್ ಬಂದಿರೋದು ಅಥವಾ ಬೇರೆ ಬೇರೆ ನಾಯಕರುಗಳು ಕರೆದಿರೋ ತಮ್ಮನ್ನ? ನನಗೆ ದೇವೇಗೌಡರಿಂದ ಮಾತ್ರ ಬಂದಿರೋದು ಸರ್. ಓಕೆ, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಾ ಅವ್ರ ಹತ್ರ? ಸರ್, ಕರ್ನಾಟಕದಲ್ಲಿ ಯುವಕರು ಹೇಗೆ ಒಂದು ದಾರಿ ತಪ್ತಾ ಇದ್ದಾರೆ, ಯಾವ ಥರದ ಒಂದು ಪ್ರೋಗ್ರಾಮ್ ಆಗಬೇಕು ಟು ಎಜುಕೇಟ್ ದೆಮ್, ಯಾವ ಥರದ್ದು ಒಂದು ಪೊಲೀಸ್ ಸಪೋರ್ಟ್ ಬೇಕು, ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಅವರಲ್ಲಿರ್ತಕ್ಕಂಥ ಮಾಹಿತಿ. ಅವರು ಈಸ್ ಎ ಲರ್ನಡ್ ಪರ್ಸನ್, ನಾನು ಹೋಗಿ ಮಾತಾಡ್ತೇನೆ. ಓಕೆ, ಇದೆಲ್ಲದರ ಜೊತೆಗೆ ಒಂದು ಬಹಳ ಸುದ್ದಿಯಲ್ಲಿರುವಂಥದ್ದು ಪ್ರಶಾಂತ್ ಬಗ್ಗೆ, ಈ ಸಂಗೀತ ಗೋಪಾಲನ್ ಜೊತೆಗೂ ಕೂಡ ಪ್ರಶಾಂತ್ ಅವ್ರದ್ದು ನಂಟಿದೆ ಅಂತ ಫೋಟೋಸ್ ಇದೆ ಅವ್ರದ್ದು. ಸಂಗೀತ ಗೋಪಾಲ್ ಬಂದ್ಬಿಟ್ಟು ನನ್ನ ಆತ್ಮೀಯ ಗೆಳೆಯ ಜೀವನ್ ಅವರ ಅಕ್ಕ. ಜೀವನ್ ಅವ್ರದ್ದೊಂದು ಜಿಮ್ ಇದೆ,
ಆ ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡ್ತಾ ಇದ್ದೆ. ಇದು 2000 ಇಸ್ವಿ. 2000 ಇಸ್ವಿಯಲ್ಲಿ ಫ್ರೆಂಡ್ ಆದಿದ್ದು ಅಷ್ಟೇ ನನಗೆ. ಆಮೇಲೆ ಸಿಕ್ಕಿದ್ದು 18 ವರ್ಷದ ನಂತರ. ಇದು ಬಿಟ್ಟರೆ ನನಗೆ ಬೇರೆ ಯಾವ ಮಾಹಿತಿನೂ ಇಲ್ಲ. ಸೊ ಜಸ್ಟ್ ಫೋಟೋ ತೆಗೆಸ್ಕೊಂಡಿದ್ದೆ ಅಷ್ಟೇ, ಪರಿಚಯ ಆಗಿದ್ದಷ್ಟೇ. 2003, 4, 5 ಫುಲ್ ಪರಿಚಯ ಇದೆ. ಅವ್ರ ಮದುವೆ ಹಾಕೋ ಮುಂಚೆ, ಅವ್ರ ಮದುವೆ ಆದಮೇಲೆ ನಂಗೆ ಪರಿಚಯ ಇಲ್ಲ. ಸಂಜನಾ ಅವ್ರ ಮೇಲಿರುವಂಥ ಕೋಪಕ್ಕೋಸ್ಕರ ಪ್ರಶಾಂತ್ ಸಂಬರ್ಗಿ ಶಾಸಕರನ್ನು ಹೇಳಿದ್ರು, ಜಮೀರ್ ಅಹಮದ್ ಖಾನ್ ಅನ್ನು ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಪರ್ಸ್ನಲಿ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಏನು ವೈಯಕ್ತಿಕ ದ್ವೇಷ ಇಲ್ಲ. ಈಸ್ ಅ ಮಾಸ್ ಲೀಡರ್. ಬಟ್ ಐ ಹ್ಯಾವ್ ಗಾಟ್ ರಿಸರ್ವೇಷನ್ ಆನ್ ದಿ ಅಸೋಸಿಯೇಷನ್ ಹಿ ಹ್ಯಾಸ್ ವಿತ್ ಶೇಖ್ ಫೈಜುಲ್ಲಾ. ಹಿ ಶುಡ್ ಕಮ್ ಕ್ಲೀನ್ ಆಸ್ ಅ ಪಬ್ಲಿಕ್ ಸರ್ವೆಂಟ್, ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್, ಬಿಕಾಸ್ ಅವರು ಎಲೆಕ್ಟ್ ಆಗಿದ್ದಾರೆ. ಹಿ ಈಸ್ ಆನ್ಸರಬಲ್ ಟು ಪೀಪಲ್. ಹಿ ಶುಡ್ ಮೇಕ್ ದ ಫಸ್ಟ್ ಮೂವ್. ಅವ್ರು ಮುಂದೆ ಬರಬೇಕು. ನನ್ನನ್ನು ಕಾಂಜಿ ಪೀಂಜಿ ಅಂತ ಹೇಳಿ ಅವ್ರು ಚಿಕ್ಕವರಾದರೂ ಹೊರತು ನನ್ನೇನು ಚಿಕ್ಕವ್ರು ಮಾಡಲಿಲ್ಲ. ನನಗೆ ಅವರೇ ಪಬ್ಲಿಸಿಟಿ ಕೊಟ್ಟರು. ಓಕೆ, ಈಗ ವಾಸ್ ಅ ವೆರಿ ಬಿಗ್ ಲೀಡರ್. ಪಾಸ್ಪೋರ್ಟ್ ತೆಗೆದ್ಬಿಟ್ಟು ತೋರಿಸ್ಬಿಟ್ಟು ನಾನು ಹೋಗಿದ್ದೆ, ಏನು ತಪ್ಪೀಗ. ಇವತ್ತು ಮಾಡೋಬೋದು, ನಿನ್ನೆನೇ ಮಾಡಿದರೆ ಇಷ್ಟ ರಾಮಾಯಣ ಆಗ್ತಿರ್ಲಿಲ್ಲ. ಶೇಖ್ ಫೈಜುಲ್ಲಾಗ್ ನನ್ನ ಯಾವುದೂ ನಂಟಿಲ್ಲ, ಯಾವ ಬಿಸ್ನೆಸ್ ಇಲ್ಲ. ಮೈ ಡಾಕ್ಯುಮೆಂಟ್ಸ್ ಆರ್ ಆಲ್ ಡಿಸ್ಪ್ಲೇಡ್ ಇನ್ ದಿ ಅಫಿಡಿಯೇಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಆಗಿರೋದು. ಸಂಜನಾ ಒಂದ್ ಕಡೆ ಹೇಳ್ತಾರೆ ಪ್ರಶಾಂತ್ ಸಂಬರ್ಗಿ ಅನಗತ್ಯವಾಗಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕೊನೆಗೆ ಅವ್ರು ಹೇಳ್ತಾರೆ, ಸರ್ ನೀವು ಯಾರೋ ಅಂತ ಗೊತ್ತಿಲ್ಲ ಸರ್ ಅಂತ ಶಾಸಕರಿಗೆ ಅವ್ರು ಹೇಳೋದು. ಚಾಮರಾಜಪೇಟೆ ಶಾಸಕರಿಗೆ ಜಮೀರ್ ಅಹಮದ್ ಖಾನ್ರಿಗೆ ಹೇಳ್ತಾರೆ, ನೀವು ಯಾರೋ ಅಂತ ಗೊತ್ತಿಲ್ಲ ಸರ್, ನಿಮ್ಮ ಕೈ ಮುಗಿದು ಕೇಳ್ತೀನಿ, ನೀವು ಬಿಡಬೇಡಿ ಸರ್, ಅವ್ರನ್ನ ಬಿಡಬೇಡಿ ಅಂತ ಹೇಳ್ತಾರೆ. ಏನು ಸುಪಾರಿ ಕೊಟ್ರ ಅಂತ. ಲೈಟರ್ ಸೈಡ್ ಸಂಜನಾ ಮತ್ತು ಜಮೀರ್ ಅಂದ್ರೆ ನೀವು ಹೇಳ್ತಿರೋದು ಅವರೆಲ್ಲ ವಿದೇಶದಲ್ಲಿ ಸಫಾರಿ, ನಿಮಗೆ ಮಾತ್ರ ಸುಪಾರಿ ಅಂತಾರ? ಅದಕ್ಕೆ ನಾನು ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ತಯಾರು ಮಾಡಿದ್ದೇನೆ ಸಂಜನಾ ವಿರುದ್ಧ. ವಕೀಲರು ತಯಾರು ಮಾಡಿದ್ದಾರೆ. ಆಸ್ ವಾಟ್ ವಾಸ್ ದಿ ಮೀನಿಂಗ್ ಆಫ್ ದಟ್ ಸಬ್ಜೆಕ್ಟ್ ಅಂಡ್ ಲೈನ್ ಅನ್ನೋದನ್ನು ಅವರು ಹೇಳಬೇಕು. ಅದು ಮೇಲ್ನೋಟಕ್ಕೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಹಿತೇಶಿಯು ಮತ್ತು ನನ್ನ ಫ್ರೆಂಡ್ಸ್ಗಳಿಗೆ ಶಿ ಈಸ್ ಸೆಂಡಿಂಗ್ ಎ ಡೈರೆಕ್ಟ್ ಮೆಸೇಜ್ ಥ್ರೂ ಜಮೀರ್ ಸರ್ ಅಂತ ಹೇಳ್ತಾರೆ. ಓಕೆ, ಜಮೀರ್ ಅವರು ಪರಿಚಯ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಸುಳ್ಳು. 2017 ಆಗಸ್ಟ್ 3, ನಿಖರವಾಗಿ ಹೇಳ್ತೀನಿ, ಡೇಟ್ ಬರ್ಕೊಳ್ಳಿ. 2017 ಆಗಸ್ಟ್ 3 ಜಮೀರ್ ಅವ್ರ ಬರ್ಡೇ. ವಿಧಾನಸೌಧ ಹತ್ರ ಇರ್ತಕ್ಕಂಥ ಒಂದು 5 ಸ್ಟಾರ್ ಹೋಟೆಲಲ್ಲಿ ಅದ್ಭುತವಾದ ಒಂದು ಪಾರ್ಟಿ ನಡೆಯುತ್ತೆ. 300 ಜನ ಇದ್ದಾರೆ. ಅವತ್ತು ಹೈಲೈಟು ಜಮೀರ್ ಅಹಮದ್ ಅವರ ಮಗ ಸಂಜನಾ ಆಲ್ಸೋ ಇಸ್ ಎ ಚೀಫ್ ಗೆಸ್ಟ್. ದಾಖಲೆ ಬಿಡುಗಡೆ ಮಾಡಿ ಅಂದರೆ ಮಾಡ್ತೇನೆ. ಈಗಲೂ ಜಮೀರ್ ಅಣ್ಣವರು ನಾನು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ತೆಗೆದು ಜಮೀರ್ ಅಣ್ಣವ್ರು ಫೋಟೋ ತೋರಿಸ್ತೇನೆ. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಇಲ್ಲ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ, ಹುಡುಗಿ ಮುಖನೇ ನೋಡಿಲ್ಲ. ಜೊತೆಗೆ ಏನು ಅಂದ್ರೆ ಈ ಕೊಲಂಬೋದಲ್ಲಿರಲಿ, ದುಬೈನಲ್ಲಿರಲಿ, ಸ್ವಾಮಿ ಬೆಂಗಳೂರಲ್ಲೇ ಅವ್ರ ಪರಿಚಯ ಆಗಿಲ್ರಿ ನನಗೆ, ಇದು ಅಪ್ಪಟ ಸುಳ್ಳು ಅಂತ. ಅದು ಅವರು ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಶೇಖ್ ಫ್ರೆಂಡ್ ಇರ್ಬೋದು, ನನ್ನ ಫ್ರೆಂಡ್ ಅಲ್ಲ ಅಂತ ಅವರೊಂದು ವಾದ ಇರ್ಬೋದು. ಶೇಖ್ ಕಾ ಪಹಚಾನೆ ಹಮಾರ ಪಹಚಾನ್ ತೋ ನಹೀ ಹೈ, ಇದು ಅವರ ವಾದ. ಬಟ್ ಶೇಖ್ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಅಂತ ನನ್ನ ಬಲವಾದ ನಂಬಿಕೆ. ಹೇಗೆ ಬರ್ತಾರೆ ಒಂದು ಪಾರ್ಟಿಗೆ? ಕರೆಕ್ಟ್, ಬರ್ತಾರೆ, ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರಂತೆ, ದಮ್ಮಾರೋ ದಮ್ಗೆ ಸ್ಟೆಪ್ ಹಾಕಿದ್ರಂತೆ. ಅದು ಅವ್ರು ಕೇಳಲಿ. ಅದಕ್ಕೆ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರ ನಂಟು ಮೊದಲಿಂದ ಇದೆ ಅಂತ ನಾನು ಬಿಡುಗಡೆ ಮಾಡ್ತೀನಿ. ಇದು ಚಾಲೆಂಜ್ ಅಲ್ಲ, ಇದು ನನ್ನ ಪ್ರತಿಷ್ಠೆಯ ಪ್ರಶ್ನೆ. ಅವರು ನಾನು ತೇಜೋದಯ ಮಾಡಬೇಕು ಅಂತಲ್ಲ, ಅವ್ರು ಕ್ಲಾರಿಟಿ ಕೊಡಲಿ ಅಂತ. ಪಬ್ಲಿಕ್ ಫಿಗರ್ ಆಗಿ ಆ ಥರ ಹೇಳೋದು ತಪ್ಪು. ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಫಾರ್ ವಿನಿಂಗ್ ಎಲೆಕ್ಷನ್ಸ್ ಆಸ್ ಅ ಪೀಪಲ್ ಮ್ಯಾಂಡೇಟ್. ಬಟ್ ಹಿ ಶುಡ್ ಆಲ್ಸೋ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಕಾಂಜಿ ಪಿಂಜಿ ಪರ್ಸನ್ಸ್ ಆಸ್ಕಿಂಗ್ ಕ್ವಶನ್. ನನ್ನನ್ನು ಕಾಂಜಿ ಪಿಂಜಿ ಅಂದರು, ಇರಲಿ ಕಾಂಜಿ ಪಿಂಜಿ ಆದರೆ ನಾನು ಇವತ್ತು ನಾನು ಇಲ್ಲಿ ಮಾಧ್ಯಮದ ಮುಂದೆ, ಕರ್ನಾಟಕದ ಮಾಧ್ಯಮ ಮುಂದೆ CCB ಆಫೀಸಲ್ಲಿ 4 ಗಂಟೆಗಳ ಕೂತ್ಕೊಳ್ಳೋದು ಏನಕ್ಕೆ ಬೇಕು ಹೇಳಿ? ಸೊ ಈಸಿ ಮಾತಾಡೋಕ್ಕೆ, ಬಟ್ ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅವರು. ನಾನು ಬೇಕಾದ್ರೆ ಬಿಡಿ ಅಂದರೆ ಬಿಡ್ತೀನಿ ಫೋಟೋಗ್ರಾಫ್ಸ್, ಅವ್ರದ್ದೇ ಪರ್ಸನಲ್ ಫೋಟೋಗ್ರಾಫ್ಸ್ ಬಿಡ್ತೀನಿ. ಜಮೀರ್ ಅಹಮದ್ ಖಾನ್ ಯಾವುದನ್ನ ಚಾಲೆಂಜ್ ಮಾಡ್ತಾರೋ ಅದನ್ನ ಕೌಂಟರ್ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಪ್ರಶಾಂತ್ ಸಂಬರ್ಗಿ. ನೀವೇನಾದರೂ ದಾಖಲೆಗಳ ಮೇಲೆ ದಾಖಲೆ ಕೇಳಿದ್ರೆ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ. ನೀವು ಯಾವ ದಾಖಲೆ ಬೇಕು ಅಂತ ಹೇಳ್ತೀರಿ ಹೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ. ಎಲ್ಲೆಲ್ಲಿ ನಿಮ್ಮ ಪಾರ್ಟಿ ಆಯಿತು, ಏನು ಎತ್ತ, ಯಾರ್ಯಾರು ಪಾಲ್ಗೊಂಡಿದ್ರು, ಯಾರ್ಯಾರು ಸ್ಟೆಪ್ ಹಾಕಿದ್ರು, ಎಲ್ಲ ವಿವರಗಳು, ನಿಮ್ಮ ಬರ್ಡೇಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ನಾನು ಬಿಡುಗಡೆ ಮಾಡ್ತೀನಿ. ಬೇಕಿದೆ ನಾನು ಪತ್ರಿಕಾಗೋಷ್ಠಿ ಕರೆದು ಬಿಡುಗಡೆ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾ ಇದ್ದಾರೆ ಪ್ರಶಾಂತ್ ಸಂಬರ್ಗಿ. ಇದೆಲ್ಲದರ ಜೊತೆಗೆ ಈ ಇಮ್ತಿಯಾಜ್ ಬಗ್ಗೆ, ಫೈಜುಲ್ಲಾ ಬಗ್ಗೆ ಮಾತಾಡಿರುವಂತಾರೆ ಪ್ರಶಾಂತ್ ಸಂಬರ್ಗಿ. ಇದು ಈ ಕೇಸನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ನೇರವಾಗಿ ಇದು
ಉಗ್ರಗಾಮಿಗಳಿಗೆ ತಳುಕು ಹಾಕೊಳ್ಳುವಂಥ ಸಾಧ್ಯತೆಗಳಿದೆ. ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ತಳುಕು ಹಾಕುವಂಥ ಸಾಧ್ಯತೆಗಳಿದೆ. ಹಾಗಾದರೆ ನಿಜನಾ? ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶಾಂತ್ ಅವರ ಮಾತುಗಳು ಏನು ನೋಡೋಣ. ಇಲ್ಲಿ ತನಕ ಪ್ರಶಾಂತ್ ಸಂಬರ್ಗಿ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ಏನು ಅಂತಂದರೆ, ನೀವು ಯಾವ ದಾಖಲೆಗಳನ್ನು ಕೇಳಿದ್ರೆ ಕೇಳಿ, ನಾನು ಕೊಡೋಕೆ ತಯಾರಿದ್ದೀನಿ. ಆದರೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪ್ರಶಾಂತ್ ಸಂಬರ್ಗಿ ಅವರು ಮೌನ ವಹಿಸಿದರು. ಯಾಕಂದರೆ ಸ್ವತಃ ಪೊಲೀಸರು ಹೇಳಿದ್ದಾರೆ, ನೀವು ಕೆಲವೊಂದು ಸಂಗತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಂಗತಿಗಳನ್ನು ಮಾತಾಡಬಾರ್ದು. ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಮಾತಾಡಬೇಡಿ, ಯಾರಿಗೂ ಕೊಡಬೇಡಿ ಎನ್ನುವಂಥ ಅದಕ್ಕೋಸ್ಕರ ನಾನು ಆ ವಿಚಾರವನ್ನು ಮಾತಾಡ್ತಿಲ್ಲ ಅಂತ ಭಾಳ ವಿನಮ್ರವಾಗಿ ಅವ್ರು ಹೇಳಿರುವಂಥ ಸಂಗತಿ. ಇದೆಲ್ಲದರ ಜೊತೆಗೆ ಈ ಟಾಕ್ ವಾರ್ ಇತ್ತಲ್ಲ, ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಮಾತಾಡಿದಂಥ ಮಾತುಗಳು ಜೊತೆಗೆ ಪ್ರಶಾಂತ್ ಸಂಬರ್ಗಿ ಅದನ್ನು ಟ್ಯಾಕಲ್ ಮಾಡಿದಂಥ ರೀತಿ, ಪ್ರಶಾಂತ್ ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ಯಾವ ದಾಖಲೆಗಳನ್ನು ಕೇಳ್ತೀರಿ, ನಿಮ್ಮ ಬರ್ಡೇ ಆಯ್ತು ಇಲ್ಲಿ ಏನು ಎತ್ತ 2017 ಆಗಸ್ಟ್ 3ನೇ ತಾರೀಕು ಇಲ್ಲೇನು ನೀವು ಸ್ಟಾರ್ ಹೋಟ್ಲಲ್ಲಿ, ವಿಧಾನಸೌಧದ ಹತ್ತಿರದಲ್ಲಿರುವಂಥ ಸ್ಟಾರ್ ಹೋಟ್ಲಲ್ಲಿ ನೀವು ಧಾಮ್ ಧೂಮ್ ನೀವು ಮಾಡಿದ್ರಲ್ಲ ನೀವು ಬರ್ಡೇನ, ಅದರ ವಿವರಗಳನ್ನು ಬೇಕಾದ್ರೆ ನಾನು ಕೊಡ್ತೀನಿ, ಯಾರ್ಯಾರು ಪಾಲ್ಗೊಂಡಿದ್ರು ಏನು ಎತ್ತ ಅಂತ, ಯಾರು ದುಡ್ಡು ಕಟ್ಟಿದ್ರು ಹೋಟೆಲ್ಗೆ, ಆ ಹೋಟೆಲ್ ಬಿಲ್ ಎಷ್ಟಾಗಿದೆ, ಗ್ರೇಟ್, ಅದು ಕೊಡ್ತೇನೆ ಅಂದೆ. ಯಾರು ಕಟ್ಟಿದ್ದು ಅದಕ್ಕೆ ಬೇಡ, ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅವ್ರು ಕೇಳಲಿ ಕೊಡ್ತೀನಿ ಬೇಕಿದ್ರೆ ಅಂತ. ನಾನೇ ಎಲ್ಲ ಕೊಡ್ತಾ ಇದ್ರೆ ಜಮೀರ್ ಅವರು ಬರೇ ಏನು ಮೌಖಿಕವಾಗಿರ್ತಾರ? ಹಿ ಹ್ಯಾಸ್ ಟು ಕಮ್ ಕ್ಲೀನ್ ಆನ್ ಶೇಖ್ ಫೈಜುಲ್ಲಾ, ಹಿ ಹ್ಯಾಸ್ ಟು ಕಮ್ ಕ್ಲೀನ್ ಆನ್ ಸಂಜನಾ. ಅವ್ರ ಬಗ್ಗೆ ಯಾವ ಡ್ರಗ್ ಅಲಿಗೇಷನ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಫ್ ಡ್ರಗ್ಗು ಅಥವಾ ಇನ್ವಾಲ್ವ್ಮೆಂಟ್ ಆಫ್ ಡ್ರಗ್ ಯಾವುದು ಇಲ್ಲ. ನಾನು ಏನು ಹೇಳ್ತಾ ಇಲ್ಲ, ಚುನಾಯಿತ ಪ್ರತಿನಿಧಿ, ಅದ್ರ ಬಗ್ಗೆ ಒಂದು ಮಾತಿಲ್ಲ ನಂದು. ಅವರ ನಂಟು ಶೇಖ್ ಫೈಜುಲ್ಲಾಗ್ ಏನಿದೆ ಅಂತ ನಾನು ಕೇಳ್ತಾ ಇದ್ದೀನಿ, ಇಷ್ಟೇ ನಾನು ಕೇಳ್ತಾ ಇರೋದು. ಓಕೆ, ಡೋಂಟ್ ಐ ಹ್ಯಾವ್ ದಟ್ ರೈಟ್ ಟು ಆಸ್ಕ್ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ? ಖಂಡಿತ ಕೇಳಬೇಕು, ಇಷ್ಟೇ ನಂದು. ಸೊ ಅವ್ರ ಜೊತೆಗೆ ನಂಟಿರುವಂಥದ್ದು ಏನದು ಬಯಲಿಗೆ ಬರಲಿ, ಆ ನಂಟು ಮುಖಾಂತರ ಇನ್ನೇನೇನು ರಿವೀಲ್ ಆಗುತ್ತೆ ಅದು ತನಿಖೆಗೆ ಬಿಟ್ಟಂತ ಸಂಗತಿ ಅಂತ. ಹೌದು. ಓಕೆ, ಇಲ್ಲಿ ನನ್ನ ಪ್ರಶ್ನೆ, ತಾವು ಹೇಳಿದ್ರಿ ಏನಂದ್ರೆ ಈ ಹೆಂಗೆ ಪಾರ್ಟಿ ಆಯೋಜಿಸ್ತಾ ಇದ್ರು, ಏನು ಎತ್ತ, ಅವೆಲ್ಲ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆದರೆ ಒಂದು ಸಂಗತಿ ಏನು ಅಂತಂದ್ರೆ, ಎಲ್ಲೊಂದು ಕಡೆಗೆ ಈ ಇಮ್ತಿಯಾಜ್ ಖಾತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಶೇಖ್ ಫೈಜುಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಈ ಮಾತಾಡ್ತಿರುವಂಥ ಇದನ್ನು ನೋಡಿದ್ರೆ ಅವ್ರಿಗೂ ಮತ್ತೆ ಇಲ್ಲಿರುವಂಥವ್ರಿಗೂ ಒಂದಷ್ಟು ವ್ಯವಹಾರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನೋಡೋದಾದ್ರೆ ಏನಾದರೂ ಹವಾಲ ಏನಾದರೂ ವರ್ಕ್ ಆಗಿದೆ ಅಂತ ಅನ್ಸುತ್ತಾ ಪ್ರಶಾಂತ್? ಇಲ್ಲ, ಅದು ದೊಡ್ಡ ಮಾತು. ಅದು ಈಗ ಅದನ್ನು ಓಪನ್ ಅಪ್ ಮಾಡಿದ್ರೆ ಇನ್ನೇನೇನು ಓಪನ್ ಅಪ್ ಆಗುತ್ತೆ. ಫಸ್ಟು ಶೇಖ್ ಫೈಜುಲ್ಲಾ ಅವರು ಇನ್ವೆಸ್ಟಿಗೇಷನ್ಗೆ ಬರಮಾಡ್ಕೊಂಡ್ರೆ ಆಮೇಲೆ ಅನೇಕ ಮಾಹಿತಿಗಳು ಬರುತ್ತೆ. ಮೋಸ್ಟ್ಲಿ ಪೊಲೀಸರು ಈ ಫೈಜುಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕಲೆ ಹಾಕ್ತಿರ್ಬೋದು ಅಂತ ಅನ್ಸುತ್ತಾ? ನಿಮಗೇನು ಗೊತ್ತಿದೆ ಹೇಳಿ ಅಂದರು, ನನಗೆ ಇಷ್ಟೆಷ್ಟು ಗೊತ್ತಿದೆ ಅಂತ ಹೇಳಿದೆ. ಆಯಿತು ಬಿಡಿ, ಅವ್ರು ಬಂದಾಗ ಕರೆಸ್ತೀವಿ ಅಂದರು. ಓಕೆ ಸರ್ ಅಂತ. ಅಷ್ಟು ಮಾತ್ರ ಕೇಳಕ್ಕೆ ಸಾಧ್ಯ, ನಿಮಗೇನಾದರೂ ಗೊತ್ತಿದೆಯಾ ಅಂತ ಕೇಳೋಕ್ಕಾಗಲ್ವಲ್ಲ, ನಾವುಗಳು ಎದುರುಗಡೆ ಕೂತ್ಕೊಂಡಿರುವಂಥವ್ರು. ಓಕೆ, ಬಹುಶಃ ಎಲ್ಲ ವಿಚಾರಗಳನ್ನು ಸಂಗ್ರಹಿಸಿರುವಂಥವ್ರು. ತುಂಬ ಸರ್, 10 times 200 times ಇನ್ಫಾರ್ಮೇಷನ್ ಇದೆ. ಯಂಗ್ ಆಫೀಸರ್, ಮೋರ್ ಟೆಕ್ನಿಕಲಿ ಸೌಂಡ್, ಮೋರ್ ಕನೆಕ್ಟೆಡ್, ಮೋರ್ ರಿಸೋರ್ಸ್ ಆಲ್ ಓವರ್ ಇಂಡಿಯಾ ಇದೆ. ದೇ ಆರ್ ಮಚ್ ಸ್ಟ್ರಾಂಗರ್. ನಾವಿಲ್ಲಿ ಸೂಪರ್ಫಿಷಿಯಲ್ ಮಾತಾಡ್ತಾ ಇದ್ದೀವಿ, ನಾವು ಬುದ್ಧಿವಂತಿಕೆ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹಿಂಗಿರ್ಬೋದು, ಈ ಫೋಟೋಲಿ ಹಿಂಗಿದ್ದಾರೆ, ಇದು ಹಿಂಗಾಗಿತ್ತು, ಅಲ್ಲಿ ಯಾರೊಬ್ರು ನೋಡಿದ್ದಾರೆ, ನಾವು ಹೀಗೆಲ್ಲ ಒಂದು ಡಾಟ್ ಮಾಡಿಕೊಂಡು ಮಾತಾಡ್ತಾ ಇದ್ದೀವಿ. ಬಟ್ ಅವರು ನಮಗಿನ್ನ ತುಂಬ ಚಾಣಾಕ್ಷರಿದ್ದಾರೆ ಸರ್. ವೆರಿ ಅಮೇಝಿಂಗ್. ಹ್ಯಾಟ್ಸ್ ಆಫ್ ಟು ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ದೇರ್ ವೇ ಆಫ್ ಫಂಕ್ಷನಿಂಗ್ ಈಸ್ ಸುಪೀರಿಯರ್. ಓಕೆ. ಸೊ ಇಷ್ಟೆಲ್ಲ ಗೊತ್ತಿದ್ದಂಥವ್ರಿಗೆ ನಿಜಕ್ಕೂ ಈ ಶಾಸಕರ ನಂಟೇನು ಇಂಥವ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ನಂಟೇನು ಗೊತ್ತಿರಲಿಲ್ವಾ ಪ್ರಶಾಂತ್? ಭಾಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ ನನಗೆ. ಅದೀಗ ಬರುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಧೈರ್ಯ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ, ದಟ್ ವಿಲ್ ಕಮ್ ಔಟ್. ಅದೇನೋ ಹೇಳ್ತಾರಲ್ಲ, ಪಕ್ಕದಲ್ಲಿದೆ ಗೊತ್ತಾಗಿಲ್ಲ ಅಂತ ಏನೋ ಹೇಳ್ತಾರಲ್ಲ, ಹಂಗಾಗೋಗಿದೆ. ಇಲ್ಲಿ ಪಕ್ಕದಲ್ಲೇ ಇತ್ತು ನಮ್ಗೆ ಗೊತ್ತೇ ಆಗಿಲ್ಲ ನೋಡಿ, ಹಿಂಗಾಗೋಗಿದೆ ಅಂತಾರಲ್ಲ, ಆ ಥರ ಆಗೋಗಿದೆ ಅದು. ಓಕೆ, ಈ ನಂಟುಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಅನ್ನುವಂಥ ಸಂದರ್ಭದಲ್ಲಿ ಜಸ್ಟ್ ಈಗ ಜಮೀರ್ ಅಹಮದ್ ಖಾನ್ ಹೆಸರು ಬಂದಿದೆ. ಸೊ ಅದನ್ನು ಪಕ್ಕಕ್ಕೆ ಇಟ್ಟು ನೋಡೋಣ. ಈ ಬೇರೆ ಬೇರೆ ರಾಜಕಾರಣಿಗಳಿದ್ದು ಕೂಡ ಇದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತ ನಾವು ಹೆಸರು ಹೇಳೋದು ಬೇಡ, ಪಾರ್ಟಿ ಹೇಳೋದು ಬೇಡ, ಪ್ರಶ್ನೆ ಬೇಡ. ರಾಜಕೀಯ ಇಲ್ದೇನೆ, ರಾಜಕೀಯದ ಕೈವಾಡ ಇಲ್ದೇನೆ, ಆ ಮಸಲತ್ತುಗಳಿಲ್ದೇನೆ ಇಂಥವೆಲ್ಲ ಸಮಾಜದಲ್ಲಿ ನಡೆಯೋಕ್ಕೆ ಸಾಧ್ಯನಾ ಸರ್? ನಾನು 2 things, 2 ವಿಷಯಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಒಂದು ಡ್ರಗ್ ಕಾರ್ಟಲ್ ಮತ್ತು ಇನ್ನೊಂದು ಗ್ಯಾಮ್ಲಿಂಗ್ ಮಾಫಿಯಾ. ಇವೆರಡು ರೇಲು ಅಕ್ಕಪಕ್ಕನೇ ಹೋಗ್ತಾ ಇರೋದು, ರೇಲ್ ಟ್ರ್ಯಾಕ್ ಇದ್ದಾಗೆ. ಈ ಗ್ಯಾಮ್ಲಿಂಗ್ ಮಾಫಿಯಾದಲ್ಲಿ ತುಂಬ ಪೊಲಿಟಿಷಿಯನ್ಸ್ ಇದ್ದಾರೆ, ಡ್ರಗ್ ಮಾಫಿಯಾದಲ್ಲಿ 0 ಪೊಲಿಟಿಷಿಯನ್ಸ್ ಇದ್ದಾರೆ. ಇದೇ ಫಂಡ್ ಮಾಡೋದು, ಗ್ಯಾಮ್ಲಿಂಗ್ ಮಾಫಿಯಾನೇ ಫಂಡ್ ಮಾಡೋದು ಡ್ರಗ್ಗೆ. ಅದೇ ಅದಕ್ಕೆ ಪರ್ಚೇಸಿಂಗ್ ಪವರ್ ಕೊಡೋದು. ಸೊ ನಂದು ವಾದ ಏನು ಅಂದರೆ, ದೇ ಆರ್ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಡ್ರಗ್ ಕಾರ್ಟಲ್ ಇನ್ ಕರ್ನಾಟಕ ಅಲ್ವಾ? ಇದು ನನ್ನ
ವಾದ. ಎಸ್, ಈ ನಿಮ್ಮ ವಾದ ನಿಜ ಅನ್ನೋದಾದ್ರೆ ಸತ್ಯ ಹೊರಗಡೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಪ್ರಶಾಂತ್. ಇಲ್ಲ ಸರ್, ಫ್ರಾಂಕ್ಲಿ, ಯಾಕಂದ್ರೆ ನೀವು ಕೂಡ ಈ ರಾಜಕಾರಣದ ಈ ನಂಟುಗಳನ್ನು ನೋಡ್ತಾ ಇದ್ದೀರಿ, ಹೆಂಗೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ ಈ ನೆಕ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇದ್ದೀರಿ ನೀವು. ಸತ್ಯ ಹೊರಗಡೆ ಬರುತ್ತಾ? ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈಗೇನು ಹೊಸ ನಾರ್ಕೋಟಿಕ್ಸ್ ಡೈರೆಕ್ಟರ್ ಬಂದಿದ್ದಾರೆ, ಎಕ್ಸ್ CBI ಡೈರೆಕ್ಟರ್ ರಾಕೇಶ್ ಹಸ್ತಾನ್ ಅವರ ಒಂದು ನೀವು ಪ್ರೊಫೈಲ್ ಒಂದ್ಸಲಿ ನೋಡಿ, ತುಂಬ ಖುಷಿಯಾಗುತ್ತೆ. ಹೀ ಈಸ್ ಹೆಡಿಂಗ್ ದ ನಾರ್ಕೋಟಿಕ್ ಬ್ಯೂರೋ ಇನ್ ಡೆಲ್ಲಿ. ಹೀ ಈಸ್ ಅ ಮ್ಯಾನ್ ಫ್ರೈಡೇ ಫಾರ್ ಮಿಸ್ಟರ್ ಅಮಿತ್ ಶಾ. ಹೀ ಈಸ್ ಅ ಮ್ಯಾನ್ ಫ್ರೈಡೇ ಫಾರ್ ನರೇಂದ್ರ ಮೋದಿ. ಯಾಕೆ ಮುಂಬೈ ಬಾಲಿವುಡ್ಡಲ್ಲಿ ಇಷ್ಟೊಂದು ಭೇದಿಸ್ತಾ ಇದ್ದಾರೆ? ವೈ ಎವ್ರಿ ಡೇ ದರ್ ಇಸ್ ಅ ಡ್ರಗ್ ರಿಲೇಟೆಡ್ ಕೇಸ್ ಆ್ಯಂಡ್ ನ್ಯೂಸ್ ಪೇಪರ್ ಆರ್ಟಿಕಲ್. ದ ಸೀಜರ್ಸ್ ಅಂದರೆ ಏನು ಪೊಲೀಸ್ ಹಿಡಿತಾ ಇದ್ದಾರೆ, ಈ ಲಾಸ್ಟ್ 6 monthsಲ್ಲಿ ಯಾಕೆ ಜಾಸ್ತಿ ಆಗಿದೆ? ಡೇಟಾ ಕಂಪೇರ್ ಮಾಡಿ ನೀವು, ಇಯರ್ ಆನ್ ಇಯರ್ ಕ್ಯಾಚ್ ನೋಡಿ. ನಾವು 6 monthsಲ್ಲೇ ವಿ ಹ್ಯಾವ್ ಪಾಸ್ಟ್ 2018-19. ಸೊ ವಾಟ್ ಡಸ್ ಇಟ್ ಮೀನ್? ಸೊ ದಿ ಆಫೀಸರ್ಸ್ ಆರ್ ಆ್ಯಕ್ಟಿಂಗ್ ಆನ್ ಅ ವೆರಿ ಸ್ಟ್ರಾಂಗ್ ನೋಟ್. ನಾನು ಹಾಗೆ ಮಾತಾಡ್ತಾ ಇದ್ದೆ CCB ಆಫೀಸರ್ ಹತ್ರ, ಸರ್ ಯಾವುದು ಸರ್ ನಿಮ್ದು ಹೈಯೆಸ್ಟ್ ಕ್ಯಾಚು? ಅನಿಕಾದ ಅಂತ ಕೇಳಿದೆ. ಅನೇಕ್ಕಾಗಿನ ಜಾಸ್ತಿ ಹಿಡಿದಿದ್ದೀವಿ, ಆದರೆ ಮಾಧ್ಯಮಕ್ಕೆ ಬರ್ತಾರೆ ಇದೊಂದೇ ಕಂಡ್ರಪ್ಪ ನಮ್ದು ಅದು ಅಂತ ಹೇಳಿದ್ರು. ಸೊ ಇದು ಯಾವ್ದು ಟೋಲ್ಡ್ ನಮಗೆ ಇದೇ ಜಾಸ್ತಿ ಮಾಡಿದ್ದೀವಿ, ಮೊನ್ನೆ ತಾನೇ ಹಿಡಿದಾಕಿದ್ದೀವಿ, ಮೊನ್ನೆ ತಾನೇ ಕೋರ್ಟ್ ಕಳಿಸಿದ್ದೀವಿ, ಇದೆಲ್ಲ ಡೀಟೇಲ್ಸ್ ಕೊಟ್ಟರು ನನಗೆ. ಈಗ ನೀವು ಬಂದಿದ್ದೀರ ಅಂತ ಮಾಧ್ಯಮಕ್ಕೆ ಜಾಸ್ತಿ ಬರ್ತಾ ಇದೆ ಪ್ರಶಾಂತ್. ಐ ಥ್ಯಾಂಕ್ ಯು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಬಟ್ ನೀವು ಬಂದಿದ್ದಕ್ಕೂ ಕೂಡ ಒಂದು ಹೆಲ್ಪ್ ಆಯ್ತಲ್ಲ. ಅಟ್ಲೀಸ್ಟ್ ಶಾಸಕನ ನಂಟು ಬಗ್ಗೆ ಒಂದು ಗಂಟೆ ಏನು ಅಂತ ಗೊತ್ತಾಯ್ತಲ್ಲ. ಹೌದು ಹೌದು, ಯಾರ ಜೊತೆಗೆ ಅವ್ರ ನಂಟಿದೆ ಅಂತ ಗೊತ್ತಾಯ್ತು. ಇನ್ನ ಗೊತ್ತಾಗುತ್ತೆ ಇವರ ಸುಳ್ಳುಗಳು, ತಾರಾತಿಗಡಿಗಳೇನೇನು ಎಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ರಂಗನಾಥ್ ಸರ್. ದಿಸ್ ಇಸ್ ಗೋಯಿಂಗ್ ಟು ಓಪನ್ ಅ ನ್ಯೂ ಪ್ಯಾಂಡ್ರಾಕ್ಸ್ ಬಾಕ್ಸ್. ಹೊಸ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಯಾವ ಹುಳ ಆಚೆ ಬರುತ್ತೆ, ಎಷ್ಟು ಹುಳ ಆಚೆ ಬರುತ್ತೆ ಗೊತ್ತಿಲ್ಲ. ಅಂದ್ರೆ ಇನ್ನೂ ಸಾಕಷ್ಟಿದೆ ಖಂಡಿತ. ತುಂಬ ಐ ಥಿಂಕ್ ಇಟ್ ಇಸ್ ಅ 6 months ಅಫೇರ್. 6 ತಿಂಗಳು ನಿಮ್ಗೆ ಇದೇ ಹೆಡ್ಲೈನ್ ಅನ್ಕೊಂತೀನಿ ನಾನು. ವೆರಿ ಸ್ಪಷ್ಟವಾಗಿ ಹೇಳ್ತೀನಿ, 6 ತಿಂಗಳು ಇದೇ ಹೆಡ್ಲೈನ್ ನಿಮಗೆ ಖಂಡಿತವಾಗಿ ಹೇಳ್ತೀನಿ. ಫ್ಯಾಂಟಾಸ್ಟಿಕ್. ಸಮಾಜನ ತಿದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ 6 ತಿಂಗಳು ಏನು 3 ತಿಂಗಳು ನೀವು ಕರೋನಾ ಬೊಬ್ಬೆ ಹಾಕಿದ್ರಿ. ಎಲ್ಲಿ ಏನಿದೆ ಲೋಪದೋಷಗಳು, ಸರ್ಕಾರದ ಆಗುಹೋಗುಗಳು, ಕೊರೋನಾ ಪೇಷಂಟ್ಸ್ ಹೇಗಿದ್ದಾರೆ, ಏನು ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ, ಹೇಗೆ ಸೇಫ್ ಇರಬೇಕು. ಇನ್ನು 6 ತಿಂಗಳು 6 months ಡಿಸೆಂಬರ್ವರೆಗೂ ನೀವು ಡ್ರಗ್ ಬಗ್ಗೆನೇ ಮಾತಾಡ್ತೀರಾ. ಅಷ್ಟು ಇನ್ಫಾರ್ಮೇಷನ್ನು, ಅಷ್ಟು ಸ್ಫೋಟಕವಾದ ಮಾಹಿತಿ ಅವರಲ್ಲಿದೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಬಿ ಒನ್ ಆಫ್ ಅಟ್ಲೀಸ್ಟ್ 1 level ಆಫ್ ಕ್ಲೀನಿಂಗ್. ಈ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಸಾಮಾನು ಒಂದು ಕಡೆ ಜೋಡಿಸ್ತಾರೆ ನೋಡಿ, ಅಷ್ಟಾದ್ರೂ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಕಸ ಗುಡಿಸೋದು, ನೆಲ ಒರೆಸೋದು, ಆಮೇಲೆ ಸಾಮಾನು ಒಂದು ಕಡೆ ಜೋಡಿಸಿಡ್ತಾರಲ್ಲ, ಅದಾಗತ್ತೆ. ನಿಜ. ಸ್ವಲ್ಪ ಅದನ್ನು ಸ್ವಲ್ಪ ನೀಟಾಗಿ ಹೇಳೋದಾದ್ರೆ, ಈ ಮನೆ ತುಂಬ ತಿಗಣೆಗಳಾದಂಥ ಸಂದರ್ಭದಲ್ಲಿ, ಈ ಮನೆ ತುಂಬ ಜಿರಳೆಗಳಾದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಾಮಾನು ಕ್ಲೀನ್ ಮಾಡಿ ಎಲ್ಲೆಲ್ಲಿ ಸ್ಪ್ರೇ ಮಾಡ್ಬೇಕಲ್ಲ, ಅದೆಲ್ಲ ನಡೆಯುತ್ತೆ ಖಂಡಿತ. ಓಕೆ, ಇದು ಪ್ರಶಾಂತ್ ಸಂಬರ್ಗಿ ಅವರ ಜೊತೆಗಿನ ವಿಸ್ತೃತವಾದಂಥ ಚರ್ಚೆ. ಏನಾದರೂ ಇರಬಹುದು, ಯಾಕಂದರೆ ಪ್ರಶಾಂತ್ ಸಂಬರ್ಗಿ ಅವರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದರೆ, ಪ್ರಶಾಂತ್ ಸಂಬರ್ಗಿ ಎತ್ತಿರುವಂಥ ದನಿ ಏನಿದೆಯಲ್ಲ, ಅವ್ರು ಮಾತಾಡ್ತಿರುವಂಥ ಮಾತುಗಳೇನಿದೆಯಲ್ಲ, ಆ ಮಾತುಗಳನ್ನು ಹೊಸ ದಿಕ್ಕನ್ನು ಕೊಡಲಿ. ಈ ಮುಖಾಂತರ ಈ ಡ್ರಗ್ಸ್ ಅನ್ನೋ ಪಿಡುಗಿದೆಯಲ್ಲ, ಆ ಪಿಡುಗು ನಾಶವಾಗಲಿ. ಆದರೆ ಹೇಳಿದ ರೀತಿ ನನಗೆ ಪ್ರಶಾಂತ್ ಸಂಬರ್ಗಿ ಶುಕ್ರವಾರ ಸಕಲ ರೀತಿಯಲ್ಲಿ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡೇ ಹೋಗಿ ಅವರು ವಿಚಾರಣೆಯನ್ನು ಎದುರಿಸಲಿ. ಈ ಮುಖಾಂತರ ಇಡೀ ಕೇಸಿಗೆ ಪುಷ್ಟಿ ಬರಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.